ವೆಲ್ಕಮ್ ಬ್ಯಾಕ್. ಚಿನ್ನ ಮತ್ತು ಬೆಳ್ಳಿ ಖರೀದಿದಾರರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಯುದ್ಧದ ಎಫೆಕ್ಟ್ ಚಿನ್ನ ಮತ್ತು ಬೆಳ್ಳಿಯ ಖರೀದಿದಾರರಿಗೆ ಶಾಕ್. ಚಿನ್ನ ಬೆಳ್ಳಿ ರೇಟ್ನಲ್ಲಿ ಹೆಚ್ಚಳ, ಯುದ್ಧದ ಎಫೆಕ್ಟ್ನಿಂದಾಗಿ ಭಾರಿ ಅವಾಂತರ. ಇಳಿಕೆಯಾಗ್ತಿದ್ದ ಬಂಗಾರ ಸಿಲ್ವರ್ ದರ ಏರಿಕೆ ಆಗಿದೆ. 1,55,000 ರೂಪಾಯಿ ತಲುಪಿದ 10 ಗ್ರಾಂ ಗೋಲ್ಡ್ ದರ 24 ಕ್ಯಾರೆಟ್. ಮಧ್ಯಪ್ರಾಚ್ಯದ ಸಂಘರ್ಷ ನಿಲ್ಲದ ಕಾರಣ ದರ ಏರಿಕೆ ಆಗ್ತಾ ಇದೆ. ಬಂಗಾರ ಮಾತ್ರವಲ್ಲ, ಬೆಳ್ಳಿ ರೇಟ್ನಲ್ಲೂ ಸಹಿತ ಜಂಪ್ ಇದೀಗ. ಸದ್ಯಕ್ಕೆ ಕೆಜಿ ಬೆಳ್ಳಿ ದರ 2,46,000 ರೂಪಾಯಿ. ಇಂದು ಒಂದೇ ದಿನ ಸಿಲ್ವರ್ ದರದಲ್ಲಿ 6,000 ಏರಿಕೆ ಆಗಿದೆ. ಯುದ್ಧದ ಪರಿಣಾಮದಿಂದ ಕ್ರ್ಯಾಶ್ ಆಗಿದ್ದ ಬೆಳ್ಳಿ ರೇಟ್ ಇದೀಗ ಮತ್ತೆ ಏರಿಕೆ ಕಾಣ್ತಿರುವಂತಹ ಗೋಲ್ಡ್ ಮತ್ತು ಸಿಲ್ವರ್. ಯುದ್ಧದ ಎಫೆಕ್ಟ್ನಿಂದಾಗಿ ನೋಡಿ, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ಬಿಡುತ್ತೆ ಅನ್ನುವಂಥ ಟೆನ್ಷನ್ ಆದರೆ, ಮತ್ತೊಂದು ಕಡೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲೂ ಕೂಡ ಮತ್ತೊಂದು ರೀತಿಯಾಗಿ ಟೆನ್ಷನ್. ಸತತವಾಗಿ ಮತ್ತೆ ಏರಿಕೆ ಕಾಣಿಸ್ತಾ ಇದೆ. 1,55,000 10 ಗ್ರಾಂ ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್. ಸಿಲ್ವರು 1 ಕೆಜಿಗೆ 2,46,000 ರೂಪಾಯಿ 1 ಕೆಜಿ ಬೆಳ್ಳಿಯ ದರ. ಜನ ತಗೊಳ್ಳನ್ವಾ ಬೇಡವಾ, ಬಡವರು ಬಂಗಾರ ಹಾಕೊಳ್ಳೋದಾ ಇಲ್ವಾ, ಯಾವ ರೀತಿ ಖರೀದಿ ಮಾಡೋದಪ್ಪ, ಈ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಇದ್ರೆ ಈ ಬಂಗಾರ ಬೆಳ್ಳಿ ಎರಡೂ ಕೂಡ ಕನಸಿನ ಮಾತಾಗ್ಬಿಡುತ್ತೆ. ಅಟ್ಲೀಸ್ಟ್ ಬಂಗಾರ ಆಗಿಲ್ಲ ಅಂದ್ರೂ ಬೆಳ್ಳಿನಾದ್ರೂ ಖರೀದಿ ಮಾಡೋಣ ಹಾಕೊಳ್ಳೋಣ ಅನ್ನುವಂಥ ಆಸೆಯಲ್ಲಿದ್ದಂಥ ಜನರಿಗೆ ಬೆಳ್ಳಿನೂ ಸಹಿತ ಅದೇ ರೇಂಜಲ್ಲಿ ಸಾಗ್ತಾ ಇದೆ. ಇತ್ತೀಚೆಗೆ ಗಮನಿಸಿದ್ವಿ ನಾವು ಮಧ್ಯದ ಈಗ ಕಳೆದ ತಿಂಗಳಲ್ಲಿ 4 ಲಕ್ಷ ಬೆಳ್ಳಿ 1 ಕೆಜಿಗೆ 4 ಲಕ್ಷದ ಗಡಿ ದಾಟಿ ಹೋಗಿತ್ತು. ಇಂಥ ಸಂದರ್ಭದಲ್ಲಿ ಹೇಗೆ ಯಾವ ರೀತಿಯಾಗಿ ಬೆಳ್ಳಿ ಖರೀದಿನೂ ಮಾಡೋಕ್ಕೆ ಸಾಧ್ಯವಾಗಲ್ಲ, ಅಷ್ಟರ ಮಟ್ಟಿಗೆ ಅಸಹಾಯಕರಾಗಿ ನಿಂತಿರುವಂಥದ್ದು ಮಿಡಲ್ ಕ್ಲಾಸ್ ಜನ. ಅದ್ರ ಜೊತೆಗೆ ಷೇರು ಪೇಟೆಯಲ್ಲಿ ನಾವು ಗಮನಿಸಿದ್ರೆ, ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಂಥವ್ರು ಒಂದು ರೀತಿ ಈಗ ಹೂಡಿಕೆ ಮಾಡ್ಬೋದು, ಅಂದರೆ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆ ಆಗ್ತಾ ಇದೆ ಅಂತ. ಆದರೆ ಸಡನ್ ಆಗಿ ಯಾವಾಗ ಇಳಿಕೆ ಆಗ್ಬಿಡುತ್ತೋ ಅನ್ನುವಂಥದ್ದು ಟೆನ್ಷನ್, ಹಾವು ಏನಿಗೆ ಆಟ ಒಂದು ಕಡೆ. ಹಾಗಾಗಿ ಶೇರ್ ಪೇಟೆಯಲ್ಲಿ ಹೂಡಿಕೆ ಮಾಡುವಂಥವ್ರು ಇನ್ವೆಸ್ಟರು ಸಹಿತ ಗೊಂದಲದಲ್ಲಿದ್ದಾರೆ, ಕಂಗಾಲಾಗಿದ್ದಾರೆ. ಕಳೆದ ಬಾರಿ ಹಾಗೆ ಅಲ್ವಾ ಆಗಿದ್ದು, ದಿಢೀರಂತ 1,40,000 ಇಳಿದು ಬಿಡುತ್ತೆ ಬಂಗಾರದ ರೇಟು. ಆಗ ಶೇರ್ ಪೇಟೆಯಲ್ಲಿ ಹೂಡಿಕೆ ಮಾಡಿದಂಥವ್ರಿಗೆ ಲಾಸ್ ಆಗಿತ್ತು, ಲಾಸ್ ಅನ್ನು ಅನುಭವಿಸಿದ್ರು. ಇದು ಒಂದು ರೀತಿಯಾಗಿ ಟ್ರೇಡ್ ನಡೀತಾ ಇರುತ್ತೆ. ಯಾಕಂದ್ರೆ ಈಗೇನು ಹೂಡಿಕೆ ಮಾಡುವಂಥ ಇನ್ವೆಸ್ಟರ್ಸ್ ಏನಿರ್ತಾರೋ ಅವರಲ್ಲಿ ಲಾಭ ಮತ್ತು ನಷ್ಟವನ್ನ ಕಂಡ್ಕೊಳ್ತಾನೆ ಇರ್ತಾರೆ. ಬಟ್ ನೋಡಿ, ಗ್ರಾಹಕರಿಗೆ ಸಹಿತ ಕಸ್ಟಮರ್ಸ್ಗೂ ಯಾರು ಕೊಂಡ್ಕೊಳ್ತಾ ಇರ್ತಾರೆ, ಮದುವೆ ಮುಂಜಿ ಅಂತ ಆಗಿರ್ಬೋದು, ಶುಭ ಸಮಾರಂಭಗಳಂತ ಆಗಿರ್ಬೋದು, ಅಲ್ಲೆಲ್ಲ ಕೊಂಡ್ಕೋಬೇಕು ಅಂತ ಅಂದಾಗ ಮತ್ತೆ ಈಗ ಬೆಳ್ಳಿ ಮತ್ತು ಬಂಗಾರ ಬೆಲೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಜನಗಳಿಗೆ ಮತ್ತಷ್ಟು ಟೆನ್ಷನ್ ಅನ್ನು ತಂದು ಕೊಡ್ತಾ ಇರುವಂಥದ್ದು, ಗ್ರಾಹಕರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದೆ. ಕಳೆದ 2 ದಿನಗಳಲ್ಲಿ ಸಿಲ್ವರ್ ದರದಲ್ಲಿ 10,000, ಆದರೆ ಕಳೆದ 2 ದಿನಗಳಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು 10,000 ಏರಿಕೆ ಆಗಿದೆ. ಸದ್ಯದ ಕೆಜಿ ಬೆಳ್ಳಿ ದರ, ಸದ್ಯದ ಬಂಗಾರದ ದರ ಎಷ್ಟಿತ್ತು? 1,55,000 10 ಗ್ರಾಂ ಬಂಗಾರಕ್ಕೆ. ಬೆಳ್ಳಿಯಲ್ಲಿ 2,46,000